ಇಲ್ಲಿ ನಾವು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಮೊದಲಾಗಿ ಕಾಟ್ ಆಫ್ ಎಕ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಕಾಟ್ ಆಫ್ ಎಕ್ಸಲ್ಲಿ ನಾವು ಏನು ಬೇಕಾದ್ರೂ ಇನ್ಪುಟ್ ಕೊಡ್ಬೋದು, ಅದರಿಂದ ಮಲ್ಟಿಪಲ್ ಆಫ್ ಈವನ್ ಮಲ್ಟಿಪಲ್ ಆಫ್ π/2 ಅಲ್ವಾ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನಮ್ಮ ಡಾಟ್ ಓಡಾಡುತ್ತೆ, ಆದರೆ ಇಲ್ಲಂತೂ ಕಾಣೋದೇ ಇಲ್ಲ, ಮತ್ತು ಇಲ್ಲಿ ಕಾಣಲ್ಲ, ಮತ್ತು ಇಲ್ಲಿ ಕಾಣಲ್ಲ. ಸೊ ದಿಸ್ ಆರ್ ಈವನ್ ಮಲ್ಟಿಪಲ್ಸ್ ಆಫ್ π/2. ಸೊ ಈವನ್ ಮಲ್ಟಿಪಲ್ಸ್ ಆಫ್ π/2 ಹೇಗೆ ಬರೀಬೋದು ನಾವು? nπ ಅಂಥೇಳಿ, ಸರಿನಾ. ಮತ್ತು ಯಾವ ವ್ಯಾಲ್ಯೂಯಿಂದ ಯಾವ ವ್ಯಾಲ್ಯೂವರೆಗೂ ಓಡಾಡ್ತಾ ಇದೆ ಅದು -∞ಇಂದ +∞ವರೆಗೂ ಈ ರೀತಿಯಲ್ಲಿ ಹೋಗ್ತಾ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ +∞ಇಂದ -∞ ಹೋಗ್ತಾ ಇದೆ. ಇದು +∞ಇಂದ ಬರ್ಕೊಂಡು -∞ವರೆಗೂ ಹೋಗುತ್ತೆ. ಸೊ ಇಟ್ ಕ್ಯಾನ್ ಮ್ಯಾಪ್ ಎನಿ ಗಿವನ್ ಆ್ಯಂಗಲ್ ಅದರಿಂದ ಮಲ್ಟಿಪಲ್ ಆಫ್ π ಟು ಎನಿ ರಿಯಲ್ ನಂಬರ್. ಹಾಗಾಗಿ ನಮ್ಮ cot inverse of x will map real numbers to any angle other than the multiple of nπ. ಸೊ ಗ್ರಾಫ್ ಹೇಗೆ ಕಾಣುತ್ತಿದೋ ಈ ರೀತಿಯಲ್ಲಿ ಹುಡುಗ್ರ. ಸೊ ಇಲ್ಲಿ ನೋಡ್ಬೋದು, +∞ಇಂದ ಬರ್ಕೊಂಡು -∞ ಹೋಗ್ತಾ ಇದೆ ಈ ರೀತಿಯಲ್ಲಿ. ಸೊ ಇಲ್ಲಿನ ಡೊಮೈನ್ ಏನೋ ಕ್ಲಿಯರ್ಲಿ ರಿಯಲ್ ನಂಬರ್ಸ್ ಇನ್ಪುಟ್ ವ್ಯಾಲ್ಯೂಸ್. ರೇಂಜಸ್ಗೆ we have to make use of the idea of branches. So we need to know that each of it covers all the possible output values ಅಲ್ವಾ. ಸೊ ನಮ್ಮ ಬ್ರಾಂಚಸ್ ವ್ಯಾಲ್ಯೂ ಏನೇನು ವೇರಿ ಆಗ್ತಾಯಿದೆ? -4π/2 ಟು -2π/2. ಸೊ -2π -π ಬೇಸಿಕಲಿ ಅಲ್ವಾ. ಸೊ ದಿಸ್ ಈಸ್ ಬೇಸಿಕಲಿ -2π ಟು -π. ಸೊ ನೆಕ್ಸ್ಟ್ ಇನ್ ಬ್ರಾಂಚ್ ಏನು ಕಾಣ್ತಾ ಇದೆ ಇಲ್ಲಿ? ಮುಂದಿನ ಬ್ರಾಂಚಲ್ಲಿ ನೋಡ್ಬೋದು, ಇಲ್ಲಿಂದ ಶುರು ಹಾಕ್ಕೊಂಡು ಇಲ್ಲಿ -π ಶುರು ಹಾಕ್ಕೊಂಡು 0 ಈ ರೀತಿಯಲ್ಲಿ ಕಟ್ ಆಗ್ತಾಯಿದೆ. -π ಟು 0. ಅದ್ರ ಮುಂದಿನ ಬ್ರಾಂಚು 0ಇಂದ ಶುರು ಹಾಕ್ಕೊಂಡು ನೋಡೋಣ ಎಲ್ಲಿ ಹೋಗುತ್ತೆ ಅಂಥೇಳಿ. ಸೊ 0ಇಂದ ಶುರು ಆಗ್ತಾಯಿದೆ. ಏನು ವ್ಯಾಲ್ಯೂ ಇದು? ಇಟ್ ವಿಲ್ ಗೋ ಟುವರ್ಡ್ಸ್ ಟೇಕಿಂಗ್ ಅಪ್ ವ್ಯಾಲ್ಯೂ ವಿಚ್ ಇಸ್ π. ಸೊ ಈ ರೀತಿಯಲ್ಲಿ ಇನ್ಕ್ರಿಮೆಂಟ್ ಹಾಕ್ಕೊಂಡು ಹೋಗ್ತಾನೆ ಇರುತ್ತೆ, ಸರಿನಾ. ಸೊ ಇದು ನಿಮ್ಮ ಪಾಸಿಬಿಲಿಟೀಸ್. ಅಫ್ಕೋರ್ಸ್ ಹಲವಾರು ಪಾಸಿಬಿಲಿಟಿ ಇದೆ. ಪ್ರಶ್ನೆ ಏನಂತ ಹೇಳಿದ್ರೆ, ಇದರಲ್ಲಿ ಯಾವುದು ನಾವು ತೊಗೊಬೇಕು? ವಿಚ್ ಒನ್ ಶುಡ್ ವಿ ಪಿಕ್ ಆ್ಯಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ? ಯಾವ್ದು ತೊಗೊಬೇಕಾಗುತ್ತೆ? ಹೌದು, 0 to π. ಸೊ ದ ಪ್ರಿನ್ಸಿಪಲ್ ಬ್ರಾಂಚ್ ಈಸ್ ಫ್ರಮ್ 0 to π. ಮತ್ತು ನಾಪ್ಕ ಇಲ್ಲಿ ದಿಸ್ ಆರ್ ಸ್ಮಾಲ್ ಬ್ರಾಕೆಟ್ಸ್ ಓನ್ಲಿ, ಸ್ಮಾಲ್ ಬ್ರಾಕೆಟ್ಸ್, ಸರಿನಾ. ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ರ. ಒಂದೇನು ಸೆಕೆಂಡ್ ಗ್ರಾಫು ಬರೀಬೇಕು. ಸೊ ಲೆಟ್ಸ್ ಡೂ ದ ಗ್ರಾಫ್ ಮಾಡಿಬಿಡೋಣ. ಸೊ ಇದು ನಿಮ್ಮ ಓಕೆ, ಅದಾಗಲ್ಲ. ಓಕೆ, ಎಲ್ಲ ಪ್ರೆಸ್ ಆಗೋಗಿದೆ ಇದು. ಹಾಂ, ಸೊ ಇದು ನಿಮ್ಮ ಡೊಮೈನು, ಇದು ನಿಮ್ಮ ರೇಂಜ್ ಅಂತ ತಿಳ್ಕೊಂಡ್ರೆ. ಸೊ ಇಲ್ಲಿ ಸೊ ದ್ಯಾಟ್ ವುಡ್ ಬಿ ಯೋರ್ ಆರೋಸ್. ಹಾಂ, ಇದು 0 ಹಾಕ್ಕೊಂಡು ಇದು π ಹಾಕೊಂತು ಅಂತ ಹೇಳಿದ್ರೆ ಸ್ವಲ್ಪ ಮೇಲ್ಗಡೆನೇ ಬರೀತೀನಿ. ಇದು ನಿಮ್ಮ ಅಸಿಂಪ್ಟೋಟ್ ಆಗುತ್ತೆ. ಇದು that is your range and this will be your domain. ಸೊ ನಿಮ್ಮ ಗ್ರಾಫು ಈ ರೀತಿಯಲ್ಲಿ ಕಾಣುತ್ತೆ ಕಂಡ್ರೆ. ಇನ್ನು ಚೆನ್ನಾಗಿ ಮಾಡ್ಬೋದು. ಹಾಂ, ತೊಂದರೆ ಇಲ್ಲ. ಆಯಿತಾ? ಎಲ್ಲ ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ.